ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಸಮರ ಸಾರ್ತಾ ಇದೆ. ಜೆಡಿಎಸ್ನಿಂದ ವಿಧಾನಸೌಧ ಚಲೋ ಆರಂಭವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಸಮರ ಸಾರಿತ್ತು. ಈಗ ಜೆಡಿಎಸ್ನಿಂದ ವಿಧಾನಸೌಧ ಚಲೋ ಆರಂಭವಾಗಿದೆ. ದಳಪತಿಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್. ಟೌನ್ಶಿಪ್ ವಿರೋಧಿಸಿ ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದೆ ಜೆಡಿಎಸ್. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆರಂಭವಾಗಿದ್ದು, ವಿಧಾನಸೌಧ ಚಲೋ ಚಾಲನೆ ನೀಡಿದಂತಹ ದೇವೇಗೌಡರು ಪಾದಯಾತ್ರೆ ಅಡ್ಡಿ ಹಿನ್ನೆಲೆ ವಿಧಾನಸೌಧ ಚಲೋ ನಿಂತಿತ್ತು. ಈಗ ಪ್ರತಿಭಟನೆ ಬಳಿಕ ವಿಧಾನಸೌಧಕ್ಕೆ ಜೆಡಿಎಸ್ ಮುತ್ತಿಗೆ ಹಾಕ್ತಾ ಇದೆ. ಸಾವಿರಾರು ಕಾರ್ಯಕರ್ತರ ನಡುವೆ ಒಂದು ಬಿಡದಿ ರೈತರು ಕೂಡ ಸೇರ್ಕೊಂಡು ಈಗ ವಿಧಾನಸೌಧದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದು ಜೆಡಿಎಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈಗ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಆರಂಭವಾಯಿತು. ಟೌನ್ಶಿಪ್ ವಿರೋಧಿಸಿ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿತ್ತು. ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಳಪತಿಗಳಿಂದ ಈಗ ಫ್ರೀಡಂ ಪಾರ್ಕ್ನಲ್ಲಿ ಚಾಲನೆಯನ್ನು ನೀಡಿ ಈ ಪ್ರೊಟೆಸ್ಟ್ಗೆ ಸಾಥ್ ನೀಡಿದ್ದಾರೆ ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು. ಯಾವ ರೀತಿ ಈ ಹೋರಾಟ ಮುಂದುವರಿಯುತ್ತೆ ಅಂತ ನೋಡ್ತಾ ಇದ್ರೆ, ಈ ಹೋರಾಟದ ನಡುವೆ ಹೇಗೆ ಅಂತ ಜನಸಾಮಾನ್ಯರು ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುವಂತಹ ಹೆಚ್ಚು ಕಾರಣದಿಂದಾಗಿ ಅವುಗಳನ್ನೆಲ್ಲ ಡೈವರ್ಟ್ ಮಾಡಿ ಹೋರಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ನೋಡೋಣ ದೇವೇಗೌಡರು. ನಿನ್ನೆ ಕುಮಾರಸ್ವಾಮಿ ಅವರು ಬಾಗಲಕೋಟೆಯಲ್ಲಿ ಏನು ಈ ಒಂದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ರಸ್ತೆಯ ಒಂದು ಅತ್ಯಂತ ಹೇಯವಾದ ಈ ಒಂದು ರಸ್ತೆಯ ವಿಷಯದಲ್ಲಿ ಅದರ ಜವಾಬ್ದಾರಿಯನ್ನು ಹೊತ್ತಂತ ಪ್ರಾಜೆಕ್ಟ್ ಪ್ರಮೋಟರ್ ಯಾರಿದ್ದಾರೋ ಅವರು ಏನು ಲೂಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸುದೀರ್ಘವಾದ ಕಾಗದವನ್ನು ಕುಮಾರಸ್ವಾಮಿಯವರು ಬರೆದು ಬಾಗಲಕೋಟೆಯಲ್ಲಿ ಇದರ ವಿಷಯ ಹೇಳಿದ್ದಾರೆ. ಈ ಮಧ್ಯೆ ನಮ್ಮ ರಾಜ್ಯಪಾಲರು ಒಂದು ಮಾತು ಹೇಳಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಬಗ್ಗೆ ತೆಗೆದುಕೊಳ್ಳೋ ಜಾಗಕ್ಕೆ ಬದಲಾಗಿ ಏನು ಈಗಾಗಲೇ ಬೆಂಗಳೂರು ಮತ್ತು ಮೈಸೂರಿಗೆ ಕೇಂದ್ರ ಸರ್ಕಾರ 6 ಪಥದ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೋ ಆ ಹಿನ್ನೆಲೆಯಲ್ಲಿ ಈ ಒಂದು 1975ರಲ್ಲಿ ಏನು ನನ್ನ ಕಾಲದಲ್ಲಿ MOU ಸೈನ್ ಆಗಿತ್ತು ಅದು ಜೀವಂತ ಉಳಿದಿಲ್ಲ. ಈಗ ಆ ಜಮೀನನ್ನು ಬೇಕಾದರೆ ಇದಕ್ಕೆ ತೆಗೆದುಕೊಂಡು ನಿಮ್ಮ ಲೇಔಟ್ ಬೇಕಾದರೆ ಮಾಡಿಕೊಳ್ಳಿ, ಬಿಡದಿ ಆ ಬಡವರ ಜಮೀನಿಗೆ ಕೈ ಹಾಕಬೇಡಿ ಅಂತ ಹೇಳಿ ನಮ್ಮ ರಾಜ್ಯದ ಗೌರ್ನರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಯಾರಾದರೂ ತಿಳ್ಕೊಂಡ್ರೆ ನಾವು ನಮ್ಮನ್ನೇ ನಾವು ವಂಚನೆ ಮಾಡಿಕೊಂಡಂಗಾಗುತ್ತೆ. ಇದು ಸುಮಾರು 27-28 ವರ್ಷದಿಂದ ಇದೊಂದು ದಂಧೆ ನಡೀತಾ ಇದೆ.
ನಾನು ಈ ಸಂದರ್ಭದಲ್ಲಿ ಬಹಳ ನೋವಿಂದ ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯಾಂಗದ ಬಗ್ಗೆ ಮಾತನಾಡ್ತಾರೆ, ನ್ಯಾಯಾಂಗದ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಅಂಬೇಡ್ಕರ್ ಅವರು ಈ ದೇಶದ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡತಕ್ಕಂತಹದ್ರಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ದರು. ಅದು ಈ ದೇಶಕ್ಕೆ ಬಂದ ಮಾರ್ಗದರ್ಶನ. ನ್ಯಾಯಾಂಗ ಹೆಂಗೆ ನಡ್ಕೊಳ್ಬೇಕು, ಕಾರ್ಯಾಂಗ ಹೆಂಗೆ ನಡ್ಕೊಳ್ಬೇಕು, ಶಾಸಕಾಂಗ ಹೆಂಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಈ 3 ವಿಭಾಗಗಳ ಬಗ್ಗೆ ಅವರ ಜವಾಬ್ದಾರಿಗಳೇನು ಅಂತ ಹೇಳಿದ್ದಾರೆ. ಈಗ ಈ ಒಂದು ಯೋಜನೆಯ ಬಗ್ಗೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಜವಾಬ್ದಾರಿ ಕಾರ್ಯಾಂಗದ್ದು. ಕಾರ್ಯಾಂಗ ಏನಾದರೂ ಅದರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ನುರಿತವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಹಾಲಿ ಮಂತ್ರಿಗಳಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಹಿಂದೆ ಇಡೀ ಶಾಸನಸಭೆ ಎಲ್ಲ ಪಕ್ಷಗಳು ಸೇರಿ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಅಂದು ಅವರೇ ಹಾಲಿ ಮುಖ್ಯಮಂತ್ರಿಗಳು, ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಮಾಜಿ ಸ್ಪೀಕರ್ ಅವರು, ನಾನು ಹೆಸರೇ ಹೇಳ್ತೀನಿ, ಕಾಗೋಡು ತಿಮ್ಮಪ್ಪನವರು ಇರ್ಬೋದು, ರಮೇಶ್ ಕುಮಾರ್ ಅವರೊಂದು ಮಂತ್ರಿಗಳಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರ್ಯಾರು ಮಾತಾಡಿದ್ರು ಎಲ್ಲರೂ ಒಟ್ಟು ಸೇರಿ ಈ ಪ್ರಾಜೆಕ್ಟನ್ನ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡೋದ್ರ ಜೊತೆಗೆ ಈ ಟೋಲ್ ಕಲೆಕ್ಷನ್ ಏನಿದೆ ಇದು ನಾನೇನು MOU ಸೈನ್ ಮಾಡಿದ್ದೆ 1975ರಲ್ಲಿ, 95-96ರಲ್ಲಿ. ಅದರಲ್ಲಿ ರಸ್ತೆ ಮುಗಿದ ಮೇಲೆ, ನಾನು ಮತ್ತೊಂದು ಮಾತು ಹೇಳ್ತೇನೆ, ಪುನಃ ಹೇಳ್ತೇನೆ, ರಸ್ತೆ ಪೂರ್ಣ ಮುಗಿದ ಮೇಲೆ ಮೈಸೂರು ಬೆಂಗಳೂರು ಪೆರಿಫೆರಲ್ ರೋಡು ಬಹಳ ಬೇಜಾರಿಂದ ಈ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಡದಿ ಟೌನ್ಶಿಪ್ ಹಾಗೂ ಈ ನೈಸ್ ಎರಡೂ ವಿಚಾರಗಳನ್ನು ತೆಗೆದುಕೊಂಡು ಈಗ ಮಾತನಾಡಿದರು. ಅದಕ್ಕೆ ಸಾಥ್ ನೀಡಿದಂತಹ ರೈತರಾಗಿರ್ಬೋದು, ಆ ಜಾಗದಲ್ಲಿ ಬಂದಂತಹ ಭೂಮಿ ಎಲ್ಲ ಯಾರ್ಯಾರ್ದಿತ್ತು ಅವ್ರದ್ದೆಲ್ಲರದು ಕೂಡ ಈ ಪ್ರತಿಭಟನೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕಿಂದ ಚಾಲನೆಯನ್ನು ನೀಡಿದರು. ದೊಡ್ಡಗೌಡರ ಜೊತೆ ನಿಖಿಲ್ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಹಾಗೂ ಇನ್ನು ಎಲ್ಲ ರೈತ ಮುಖಂಡರು, ರೈತ ಸಂಘಟನೆಯವರು ವಿರೋಧಿಸಿ ಇವತ್ತು ಬಹಿರಂಗವಾಗಿ ಬಿಡದಿ ಟೌನ್ಶಿಪ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ನಾವು ಯಾವ ರೀತಿ ಇದು ಅಕ್ರಮಗಳು ನಡೆದಿವೆ,
ಯಾರ್ಯಾರೆಲ್ಲ ಶಾಮೀಲಾಗಿದ್ದಾರೆ ಈ ಅಕ್ರಮದಲ್ಲಿ, ಇವ್ರನ್ನೆಲ್ಲ ನಾವು ಹೇಗೆ ನಾವು ಬಿಟ್ಟಿದ್ದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ದೇವೇಗೌಡರು ಭಾಷಣದಲ್ಲಿ ಹೇಳ್ತಾರೆ.